ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಇದು ವರಮಹಾಲಕ್ಷ್ಮಿದು ಪೂಜಾ ಐಟಮ್ಸ್ ಏನಿದೆಯಲ್ಲ ಕೆಲವೊಂದಷ್ಟೇ ಶೇರ್ ಮಾಡಿದ್ದೆ. ಸೊ ಇವತ್ತು ಪಾರ್ಟ್ 2 ಅಂತಲೇ ಅಂದ್ಕೊಳ್ಳಿ, ಅದರದ್ದು ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ತಾಮ್ರದ ಬಿಂಗೆ. ನಾನೇನಿದು ಈಗ ಪರ್ಚೇಸ್ ಮಾಡಿದ್ದಲ್ಲ, ಸೊ ಇದು ಭಾಳ ಹಿಂದೆನೇ ಪರ್ಚೇಸ್ ಮಾಡಿದ್ದು. ಕೆಲವರು ತಾಮ್ರದ್ದು ಇಡ್ತಾರೆ, ಕೆಲವರು ಹಿತ್ತಾಳೆ ಇಡ್ತಾರೆ, ಕೆಲವರು ಬೆಳ್ಳಿದು ಇಡ್ತಾರೆ. ಆ್ಯಕ್ಚುಲಿ ನಾನು ಬೆಳ್ಳಿದು ಒಂದ್ಸತಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಇದು ಪೂಜಾದು ಏನು ಸ್ಟಾರ್ಟ್ ಮಾಡಿಲ್ಲ ನಾನು, ಅದೆಲ್ಲ ಇನ್ನೂ ತೆಗೆಯೋದಕ್ಕೆ. ಸೊ ಕೆಲವರು ನಾನು ಅಂದರೆ ಫಸ್ಟು ಇದ್ರ ಮೇಲೆ ಇಡ್ತಾ ಇದ್ದೆ. ಫಸ್ಟ್ ಇದೇನೇನು ತೊಗೊಂಡಿದ್ದಲ್ಲ, ಅಂದರೆ ಇದು ಕಳಶದ ಮೇಲೆ ಕಳಶ ಇಡಬಾರ್ದು ಅಂತಾರೆ. ಸೊ ನಾನು ಇದು ಹೈಟ್ಗೋಸ್ಕರ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಇಟ್ಟು ಇದ್ರ ಮೇಲೆ ಚೊಂಬು ಇಟ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಒಂದ್ರ ಮೇಲೆ ಒಂದು ಇಡಬಾರ್ದು ಅಂತ ಹೇಳ್ತಾರೆ. ಬಟ್ ಹೈಟ್ಗೋಸ್ಕರ ಅಷ್ಟೇ ಇದು ಇಡೋದು. ಗೊತ್ತಿಲ್ಲ, ನೋಡೋಣ ಅದು ಇಡೋದು ಬೇಡ ಅಂತೇಳಿ ಈ ಸರಿ. ಸೊ ಇದು ತಾಮ್ರದ್ದು ಒಂದು ಬಿಂದಿಗೆ ಏನಿದೆಯಲ್ಲ, ಸೊ ಇದು ಕಳಶ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ವೆಯ್ಟು ಚೆನ್ನಾಗಿದೆ, ಮತ್ತು ಇದು ಅಂದರೆ ಪುಟ್ಟದಾಗಿ ಚೆನ್ನಾಗಿದೆ. ಸೊ ಕಳಶ ಎಲ್ಲ ಇಡೋದಕ್ಕೆ. ಸೊ ಇದು ಒಂದು ತಾಮ್ರದ್ದು ಬಿಂದಿಗೆ. ಇದು ಸೊ ನನಗೆ ಇದು ಆ್ಯಕ್ಚುಲಿ ಕೆಲವರೆಲ್ಲ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಹೇಳಿದ್ನಲ್ಲ, ಇದು ಬಿಂದಿಗೆ ಇಟ್ಬಿಟ್ಟು ಬಿಂದಿಗೆ ಮೇಲೆ ಕಾಯಿ ಅದೆಲ್ಲ ಇಟ್ಬಿಟ್ಟು ಮಾಡ್ತಾರೆ. ಸೊ ನಾನು ಒಂದೊಂದ್ಸರಿ ಏನು ಮಾಡ್ತೀನಿ, ಬಾಳೆ ಎಲೆ ಇದ್ದರೆ ಇಡ್ತೀನಿ. ಬಾಳೆ ಎಲೆ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಇದು ಕಂಚಿಂದು ತೆಟ್ಟೆ ಇದೆ. ಇದು ಪೂಜಾಗೆ ಅಂತಲೇ ಇಟ್ಬಿಟ್ಟಿರೋದು. ಸೊ ಈ ಕಂಚಿನ ತೆಟ್ಟೆನಲ್ಲಿ ಅಕ್ಕಿ ಹಾಕ್ಬಿಟ್ಟು ಈ ಥರ ಹಿಂಗೆ ಅಕ್ಕಿ ಹಾಕಿ ಆ ಅಕ್ಕಿ ಮೇಲೆ ಈ ಥರ ಹಿಂಗೆ ಇದು ಬಿಂದಿಗೆ ಏನಿದೆಯಲ್ಲ ಬಿಂದಿಗೆ ಇಟ್ಟು ಬಿಂದಿಗೆ ಮೇಲೆ ತೆಂಗಿನಕಾಯಿ ಮತ್ತು ಅದು ವಿಳೆದೆಲೆ ಎಲ್ಲ ಇಟ್ಬಿಟ್ಟು ಆಮೇಲೆ ಲಕ್ಷ್ಮೀ ಮುಖವಾಡ ಇರುತ್ತಲ್ಲ, ಸೊ ಅದನ್ನು ಹೇಳ್ತೀನಿ. ಸೊ ಅದು ಪೂಜಾ ಐಟಮ್ಸ್ ಏನೇನಿದೆಯಲ್ಲ, ಸೊ ಒಂದೊಂದಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಸೊ ಇದು ಕಂಚಿದು ತೆಟ್ಟೆ. ಇದು ತುಂಬ ಹಳೆಯ ತೆಟ್ಟೆ. ಇದು ಆ್ಯಕ್ಚುಲಿ ನಂದು ಬ್ರಾಸ್ ಕಲೆಕ್ಷನಲ್ಲಿ ಇದೆಲ್ಲ ಶೇರ್ ಮಾಡಿದ್ದೀನಿ. ಯಾರೆಲ್ಲ ವಾಚ್ ಮಾಡಿಲ್ಲ, ಬ್ರಾಸ್ ಕಲೆಕ್ಷನ್ ಆ್ಯಕ್ಚುಲಿ 2 ವಿಡಿಯೋಸ್ ಇದೆ. ಸೊ ಹೋಗಿ ವಾಚ್ ಮಾಡಿ. ತುಂಬ ಹಿಂದೆ ಒಂದು ಹಾಕಿದ್ದು, ಮೊನ್ನೆ ಒಂದು ರೀಸೆಂಟಾಗಿ ಅಂದರೆ ಒಂದು 4-5 ಮಂತ್ಸ್ ಬ್ಯಾಕ್ ಒಂದು ಹಾಕಿದ್ದೀನಿ. ಸೊ ಅದರಲ್ಲೆಲ್ಲ ನಂದು ಪೂರ ಬ್ರಾಸ್ ಕಲೆಕ್ಷನ್ಸ್ ಏನಿದೆಯಲ್ಲ, ಸೊ ಅದು ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಪೂರ ನನ್ನ ಬ್ರಾಸ್ ಏನಿದೆಯಲ್ಲ, ಬ್ರಾಸ್ ಆ್ಯಂಡ್ ಕಾಪರ್ದು ಏನಿದೆಯಲ್ಲ ಅದು ವಿಡಿಯೋ ಎಲ್ಲ ಇದೆ. ಸೊ ಇದರಲ್ಲಿ ನಾನು ಮಡ್ಲಕ್ಕಿ ಅಷ್ಟೇ ಹಾಕಿಡೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದರಲ್ಲಿ ಗಣಪತಿ ಬೇರೆ ಇದೆ ನೋಡಿ. ಸೊ ಅಕ್ಕಿ ಅದು ಇದ್ರದ್ದೆಲ್ಲ ಇರುತ್ತಲ್ಲ, ಗೌರಮ್ಮನ ಸಾಮಾನು ಅಂತ ಏನು ಹೇಳ್ತೀವಲ್ಲ, ಅದು ಬಾಗ್ನದ ಸಾಮಾನು, ಅದು ಮತ್ತು ಬೆಲ್ಲ, ಕೊಬ್ಬರಿ ಮತ್ತು ದಕ್ಷಿಣೆ, ಬಳೆ ಎಲ್ಲ ಹಾಕಿರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಶೇಪಲ್ಲಿದೆ ನೋಡಿ ಇದು. ಸೊ ಆ್ಯಕ್ಚುಲಿ ಸ್ಟೀಲ್ ಯೂಸ್ ಮಾಡಬಾರ್ದು ಅಂತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಬ್ರಾಸ್ ಐಟಮ್ನೇ ಎಲ್ಲ ಪೂಜೆಗೋಸ್ಕರ ಅಂತೇಳಿ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ನೋಡಿ ಇದು. ಸೊ ಗಣೇಶ ಇದೆ, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದು. ಸೊ ಇದು ಏನಕ್ಕೆ ಅಂದರೆ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಹತ್ರ ಈ ಥರದ್ದು 2 ಇದೆ ಅನಿಸುತ್ತೆ. ಡೈಲಿ ಯೂಸ್ ಒಂದು ನಾನು ಆಲ್ರೆಡಿ ನಿಮ್ಗೆ ಯಾವಾಗಲೂ ತೋರಿಸ್ತೀನಿ, ಬ್ಯಾಂಬೂ ಹಾಕಿಟ್ಟಿದ್ದೀನಿ. ಸೊ ಇದು ಫ್ಲವರ್ ಡೆಕೋರೇಷನ್ಗೆ ಅಂತಲೇ. ಇದು ಹಬ್ಬದಲ್ಲೇ ಅಕೇಶನ್ಸಲ್ಲೇ ತೆಗೆದಿದ್ದಷ್ಟೇ. ಇದು ಬ್ರಾಸ್, ಇದು ಕೂಡ ಅಷ್ಟೇ. ಇದೆ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಉರುಳಿನಲ್ಲಿ ಫುಲ್ ನೀರೆಲ್ಲ ಹಾಕ್ಬಿಟ್ಟು ನಾವು ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ಬೋದು. ಸೊ ಇದು ತುಂಬ ದೊಡ್ಡದಾಗಿ ಇದೆ. ಇದು ಉರುಳಿ ನೋಡಿ ಇಷ್ಟು ಸೈಜ್ ಇದೆ. ಸೊ ಇದೊಂದು ಪೂಜಾ ಐಟಮ್. ಸೊ ನೆಕ್ಸ್ಟ್ ನಾನು ಅದೇ ಹೇಳಿದ್ನಲ್ಲ, ಬ್ರಾಸ್ಟು ನಿಮಗೆ ಕಲೆಕ್ಷನ್ ಒಂದು ವಿಡಿಯೋ ಏನು ಹಾಕಿದ್ನಲ್ಲ, ಸೊ ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿಲ್ಲ ಅಂತಂದರೆ. ಸೊ ಇದನ್ನು ಯೂಸ್ ಮಾಡಿಲ್ಲ. ಸೊ ಇದು ಪೂಜಾಗೆ ಅಂತಲೇ ತೊಗೊಂಡಿರೋದು. ಯಾಕಂದರೆ ಈ ಕೆಲವೊಂದೆಲ್ಲ ನಾವು ಫ್ರೂಟ್ಸ್ ಎಲ್ಲ ಇಡಬೇಕಾಗತ್ತೆ. ಮತ್ತು ನಾನು ಕೆಲವೊಂದೆಲ್ಲ ಇದು ಐಟಮ್ಸ್ ಎಲ್ಲ ಮಾಡ್ತೀನಿ ನನ್ನ ಮನೇಲೇನೆ ಹಬ್ಬಕ್ಕೋಸ್ಕರ. ಚಕ್ಲಿ ಮತ್ತು ಇದು ಬೇಸಿನ ಉಂಡೆ ಮತ್ತು ರವೆ ಉಂಡೆ ಎಲ್ಲ ಮಾಡ್ತೀನಲ್ಲ, ಸೊ ಅದನ್ನೆಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಕೆಲವೊಂದೆಲ್ಲ ಫ್ರೂಟ್ಸ್ ಎಲ್ಲ ಹೆಚ್ಚಾಗಿರುತ್ತಲ್ಲ, ಸೊ ಅದನ್ನೇ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ತೆಟ್ಟೆ ಒಂದು ತೊಗೊಂಬಂದಿದ್ದೆ. ಸೊ ಇದನ್ನು ಯೂಸ್ ಮಾಡಿಲ್ಲ, ಈಗ ಹಬ್ಬದಲ್ಲಿ ಯೂಸ್ ಮಾಡಬೇಕು. ಸೊ ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನೋಡಿ ಇದು ತೆಟ್ಟೆ. ಈ ಥರದ್ದೆಲ್ಲ ಪೂಜಾಗಳಿಗೆ ಅಂತ ಯೂಸ್ ಮಾಡೋದಕ್ಕೆ ಬೆಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಒಂದು ಟ್ರೇ. ಇದು ಈಗ ಕುಂಕುಮಕ್ಕೆಲ್ಲ ಬರ್ತಾರಲ್ಲ, ಸೊ ಅವ್ರಿಗೆಲ್ಲ ಈ ಸ್ಟೀಲಲ್ಲಿ ಕೊಡೋದಕ್ಕಿಂತ ಬೆಳ್ಳಿ ಇದ್ದರೆ ಬೆಳ್ಳಿ ತಟ್ಟೆನಲ್ಲಿ ಕೊಡ್ತಾರೆ. ಸೊ ಬೆಳ್ಳಿ ಯಾರಿಲ್ವಲ್ಲ ಅವರು ಈ ಥರ ಆಪ್ಷನ್ಸ್ಗೆ ಹೋಗ್ಬೋದು. ಸೊ ಇದು ಟ್ರೇ ತುಂಬ ಚೆನ್ನಾಗಿದೆ, ಕ್ಯೂಟಾಗೂ ಇದೆ, ತುಂಬ ವೆಯ್ಟು ಇದೆ, ಚೆನ್ನಾಗಿದೆ. ಮತ್ತು ಇದು ಡಿಸೈನ್ ತುಂಬ ಚೆನ್ನಾಗಿದೆ. ಸೊ
ಸೊ ಇದನ್ನು ನಾನು ಕುಂಕುಮಕ್ಕೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಕುಂಕುಮ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಈ ಸರಿ ಕುಂಕುಮ ಇದರಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಬ್ಯಾಕ್ ಸೈಡ್ ಈ ಟೈಪ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರದ್ದು ಇನ್ನೊಂದು ತಟ್ಟೆ ತೊಗೋಬೇಕು, ಈ ಥರದ್ದು ಮತ್ತು ಇದು ಇನ್ನೊಂದು ಸ್ವಲ್ಪ ದೊಡ್ಡದು ಟ್ರೇ ತೊಗೋಬೇಕು. ಆ್ಯಕ್ಚುಲಿ ಅರಿಶಿನ ಕುಂಕುಮ ಹೂವು ಇಟ್ಕೊಂಡ್ರೆ ಮತ್ತು ಇದು ತಾಂಬೂಲ ಎಲ್ಲ ಕೊಡೋದಕ್ಕೆ ಸ್ವಲ್ಪ ಇದು ಚಿಕ್ಕದಾಗುತ್ತೆ. ನೋಡೋಣ ಇನ್ನು ಸರಿ ಹೋದಾಗ ಇನ್ನೂ ಒಂದು ದೊಡ್ಡದು ತೊಗೊಳಕ್ಕೆ ಟ್ರೈ ಮಾಡೋಣ. ಸೊ ಇಷ್ಟು ಏನಿದೆಯಲ್ಲ ಇದೆಲ್ಲ ಪೂಜಾ ಐಟಮ್ಸ್ ಏನಿದೆ, ಒಂದೊಂದೇ ಏನೇನಿದೆ ಎಲ್ಲ ನೋಡಿಕೊಂಡು ಎಲ್ಲ ಫುಲ್ ಒಂದು ಕಡೆ ಜೋಡಿಸ್ಕೊಳ್ಳೋಣ ಅಂತಷ್ಟೇ. ಯಾಕಂದರೆ ಮತ್ತೆ ಅಂದರೆ ಇದು ಹಬ್ಬ ಹತ್ತತ್ರ ಬರ್ತಾ ಬರ್ತಾ ಫುಲ್ ಎಲ್ಲ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ಗಾಬರಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇದು ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿಗೆ ಅಂತಲೇ ತೊಗೊಂಡಿದ್ದು, ಮುತ್ತಿಂದಿದ್ದು ಪರ್ಲ್ದಿದ್ದು, ತುಂಬ ಚೆನ್ನಾಗಿದೆ ಇದು. ನೋಡೋಣ ದೇವ್ರಿಗೆ ಹಾಕೋಕ್ಕೆ ಅಂತಲೇ ಹೇಳ್ಬಿಟ್ಟು. ಇದ್ರದ್ದು ಇಯರಿಂಗ್ ಇದೆ, ಇಯರಿಂಗ್ ನೋಡೋಣ, ಅದು ಬೇರೆ ಇನ್ನೊಂದು ಬಾಕ್ಸಲ್ಲಿದೆ ಅನ್ಸುತ್ತೆ, ತೋರಿಸ್ತೀನಿ. ಸೊ ನೋಡಿ ಇದು ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಇದು. ಸೊ ಆ್ಯಕ್ಚುಲಿ ನನಗೆ ಏನು ಪ್ಲ್ಯಾನ್ ಇದೆ ಅಂದರೆ, ಸೊ ಇದು ಆರ್ಟಿಫಿಷಿಯಲ್ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ, ಇಲ್ಲ ಹಾಕಿದ್ರೆ ಸಿಲ್ವರ್ ಹಾಕಬೇಕು ಇಲ್ಲಾಂದರೆ ಗೋಲ್ಡ್ ಹಾಕಬೇಕು ಅಂತ ಹೇಳ್ಬಿಟ್ಟು. ನೋಡೋಣ, ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದೇ ಸಿಲ್ವರ್ ಆದರೂ ಅಟ್ಲೀಸ್ಟ್ ತೊಗೊಂಡು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಕೆಲವುದೊಂದು ಗೋಲ್ಡೇ ತೊಗೊಂಡಿದ್ದೀನಿ ನಾನು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಹಾಕಿದ್ರೆ. ಸೊ ಇದು ಒಂದು, ಇದು ಡಾಬ್ ಇದು. ಸೊ ದೇವ್ರಿಗೆ ಹಿಂಗೆ ಹಾಕೋದಕ್ಕೆ ಉಲ್ಟಾ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸ್ವಲ್ಪ ನೋಡಿದೆ ಚಿಕ್ಕಪೇಟೆನಲ್ಲಿ ತೊಗೊಳ್ಳೋಣ ಅಂತ, ಸ್ವಲ್ಪ ಕಾಸ್ಟ್ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತಾಯಿತ್ತು. ಹಾಗಾಗಿ ನೋಡೋಣ, ನಾನು ಬೆಳ್ಳಿನಲ್ಲೇ ಸ್ವಲ್ಪ ತೊಗೊಂಡು ಅದನ್ನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಇದೆ. ಸೊ ಲೇಟ್ ಆದರೂ ಪರವಾಗಿಲ್ಲ, ಒಂದೊಂದೇ ತೊಗೊಳ್ಳೋಣ ಹಾಗಾಗಿ. ಸೊ ಇದನ್ನು ನೋಡಿ ಈ ಟೈಪ್ ಇದೆ. ಸೊ ಇದು ಪೂಜಾ ಐಟಮ್ಸ್ ಏನೇನೆ ಇದೆಲ್ಲ ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ. ಸೊ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇಡಬೇಕು ಅಂತ ಹೇಳ್ತಾರೆ. ಸೀರೆ ಬ್ಲೌಸ್ ನಾವೇನು ಇಡ್ತೀವಲ್ಲ, ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ನಾವು ಪೂಜೆಗೆ ಇಡಲೇಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಇದು ಪೂಜೆಗೆ ಅಂತಲೇ ಒಂದು ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಇಟ್ಬಿಟ್ಟಿದ್ದೀನಿ, ಇಲ್ಲ ಬೇರೆ ಏನಕ್ಕೂ ಯೂಸ್ ಮಾಡಲ್ಲ. ಸೊ ಇದಕ್ಕೆ ಇದು ಕೆಂಪು ಬಳೆ ಹಾಕಿದ್ದೀನಿ, ಯಾಕಂದರೆ ಇದು ಹಸಿರುದು ಬ್ಲೌಸ್ ಪೀಸ್ ಇರೋದ್ರಿಂದ ಕೆಂಪು ಬಳೆ ಹಾಕ್ಬಿಟ್ಟು ಹಾಗೆ ಬಿಟ್ಟಿರ್ತೀನಿ. ನಾನು ಪ್ರತಿ ವರ್ಷ ಪೂಜೆಗಷ್ಟೇ ಯೂಸ್ ಮಾಡ್ತೀನಿ, ಮತ್ತು ಪೂಜೆ ಆದಮೇಲೆ ಮತ್ತೆ ಎತ್ತಿರ್ತೀನಿ. ಅಂದರೆ ಈಗ ಸೀರೆ ಮತ್ತು ಬ್ಲೌಸ್ದು ಅದರಲ್ಲೇ ಬಂದಿರುತ್ತಲ್ಲ, ಸೊ ಅದನ್ನು ಇಟ್ಟಿರ್ತೀನಿ. ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿರುತ್ತಲ್ಲ, ಸೊ ಇದು ಪೂಜೆಗೆ ಅಂತಲೇ ಇಟ್ಟಿರ್ತೀನಿ. ಸೊ ಇದು ಹಣೆ ಬೊಟ್ಟು ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ಲು ಐಬ್ರೋಸ್ ಮೇಲೆಲ್ಲ ಅಂದರೆ ಮೀನ್ಸ್ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ದೇವ್ರಿಗೋಸ್ಕರ ಅಂತಲೇ ಸಪ್ರೇಟು ತೊಗೊಂಡು ಇಟ್ಬಿಟ್ಟಿದ್ದೀನಿ. ಸೊ ಈಗ ದೇವ್ರಿಗೇ ನಾನು ಹೊಸದು ಲಿಪ್ಸ್ಟಿಕ್ ಮತ್ತು ಐಲೈನರ್ ಏನು ತೊಗೊತೀನಲ್ಲ, ಅದನ್ನೇನು ನಾನು ಯೂಸ್ ಮಾಡಲ್ಲ, ಹಂಗೆ ಇಟ್ಟಿರ್ತೀನಿ. ಫಸ್ಟು ದೇವ್ರಿಗೇನು ಹಚ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ. ಸೊ ಇದು ದೇವ್ರಿಗೆ ಅಂತಲೇ ತೊಗೊಂಡಿರೋದು. ಸೊ ಇದು 2 ಪಾದ ನೋಡಿ, ಇದು ಅಷ್ಟೇನೆ. ಸೊ ಇದು ಲಕ್ಷ್ಮೀ ಪಾದ, ಇದು ದೇವ್ರದನ್ನೇ ತೊಗೊಂಡು ಇಟ್ಟಿದ್ದೀನಿ. ನೋಡೋಣ ಈಗ ಮೇನ್ ಡೋರ್ ಮತ್ತು ದೇವ್ರ ಮನೆಯದು ಬಾಗಿಲು ಏನಿದೆಯಲ್ಲ ಅಲ್ಲಿ ಹಾಕಬೇಕು. ಸೊ ಹಂಗಾಗಿ 2 ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಗೊತ್ತಲ್ಲ ಲಕ್ಷ್ಮಿಗೆ ಏನು ಇಷ್ಟ ಅಂತ ಹೇಳ್ಬಿಟ್ಟು, ಕವಡೆ ಇದೆ, ಮತ್ತು ಇದು ಕಮಲದ ಬೀಜ ಇದೆ, ಮತ್ತು ಇದು ಗೋಮತಿ ಚಕ್ರ ಇದೆ. ಸೊ ಇದು ಅಷ್ಟೇ ಪೂಜೆಗೆ ಎಕ್ಸ್ಟ್ರಾ ತೊಗೊಂಡು ಇಟ್ಟಿದ್ದಿದ್ದು ಇದೆ. ಸೊ ಈಗ ಈ ಸರಿ ಪೂಜೆಗೆ ಇದನ್ನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು. ಆ್ಯಕ್ಚುಲಿ ಈಗ ಸೇಫ್ಟಿ ಪಿನ್ಸ್ ಎಲ್ಲ ಬೇಕೇ ಬೇಕು, ಸೀರೆ ಎಲ್ಲ ಉಡಿಸ್ತೀವಲ್ಲ, ಹಾಗಾಗಿ ಎಕ್ಸ್ಟ್ರಾ ಸೇಫ್ಟಿ ಪಿನ್ನು ತೊಗೊಂಡು ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಹತ್ರ ಬರಲಿ ಸ್ವಲ್ಪ ಗೈಸ್. ಆ್ಯಕ್ಚುಲಿ ಇದು ನನ್ನ ಹತ್ರ ಇದು ಇದೇ ಥರದ್ದೇನೆ ಫುಲ್ಲು ಬೆಳ್ಳಿದು ತರಿಸ್ಕೊಂಡಿದ್ದೆ ನಾನು, ಮೂಗುತಿ ಅಂದರೆ ಲಕ್ಷ್ಮೀ ಮುಖವಾಡಕ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈಗ ಇದು ನಾನು ಗೋಲ್ಡಲ್ಲೇ ತರಿಸ್ಕೊಂಡಿದ್ದೀನಿ. ಸೊ ಇದು ಗೋಲ್ಡ್ದಿದು, ಇದು ಲಕ್ಷ್ಮೀದು ಮೂಗುತಿ ಏನಿದೆಯಲ್ಲ ಇದು ಗೋಲ್ಡೇ ಇದು. ಸೊ ಯಾಕಂದರೆ ಲಕ್ಷ್ಮಿಗೆ ಬೆಳ್ಳಿ ಅಥವಾ ಚಿನ್ನ ಅಷ್ಟೇ ಹಾಕಿದ್ರೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ದೇವ್ರಿಗೋಸ್ಕರ ಅಂತಲೇ ಇದು ನೋಡಿ, ಇದು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೋಡೋಣ, ಆದಷ್ಟು ಇದು ಆರ್ಟಿಫಿಷಿಯಲ್ ಐಟಮ್ಸ್ನ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಡೆಕೋರೇಷನ್ ಪರ್ಪಸ್ಸೇ, ಬಟ್ ಆದ್ರೂ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಇನ್ನೊಂದು ದೇವ್ರಿಗೆ ಕಾಲುಂಗ್ರ, ದೇವ್ರಿಗೋಸ್ಕರ ಅಂತಲೇ ತೊಗೊಂಡಿಟ್ಟಿರೋದು.
ಕಳಶದಲ್ಲಿ ಹಾಕ್ತೀನಿ. ಪೂಜೆ ಆದಮೇಲೆ ಮತ್ತೆ ಎತ್ತಿಟ್ಟಿರ್ತೀನಿ. ನೆಕ್ಸ್ಟ್ ಇಯರೇ ಹಾಕೋದು ಇದನ್ನು. ಮತ್ತು ನಾವು ಯಾರೂ ಇದು ಯೂಸ್ ಮಾಡಲ್ಲ, ದೇವ್ರಿಗೆ ಅಂತಲೇ ತೊಗೊಂಡಿರೋದು. ಸೊ ದೇವ್ರಿಗೆ ಅಂತಲೇ ಇದು ಗೆಜ್ಜೆ ಕೂಡ ತೊಗೋಬೇಕು ಅಂತ ಹೇಳ್ತಾರೆ, ಕಾಲು ಗೆಜ್ಜೆ. ಸೊ ಅದನ್ನು ನೋಡೋಣ, ಈ ಸರಿ ಟ್ರೈ ಮಾಡ್ತೀನಿ. ಆದರೆ ಗೆಜ್ಜೆನೂ ಸ್ವಲ್ಪ ತೊಗೊಂಡು, ಅಂದರೆ ಬೆಳ್ಳಿ ಅಥವಾ ಬಂಗಾರ ಅಷ್ಟೇ ಹಾಕಬೇಕು ಅಂತ ಹೇಳ್ತಾರೆ. ಸೊ ಹಂಗಾಗಿ ನೋಡಿ, ಇದು ನಾನು ಬೆಳ್ಳಿದೇನಿದೆಯಲ್ಲ, ಸೊ ದೇವ್ರಿಗೆ ಅಂತಲೇ ತೆಗೆದು ಇಟ್ಕೊಂಡಿರೋದು. ಸೊ ಇದೆಲ್ಲ ಕಾಯಿನ್ಸ್ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಗೈಸ್, ಇದು ಬೆಳ್ಳಿದು ಏನೇನು ಐಟಮ್ಸ್ ಇದೆಯಲ್ಲ, ಪೂಜಾದ ಐಟಮ್ಸ್ದು, ಆದರೆ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಫುಲ್ ದೇವ್ರದೇನೆ. ಮತ್ತು ಇನ್ನೊಂದು ತಾಳಿ ಏನಿದೆಯಲ್ಲ, ಕೆಲವರೆಲ್ಲ ಅರಿಶಿಣದ ಕೊಂಬಲ್ಲೇ ಕಟ್ಬಿಡ್ತಾರೆ. ನಾನು ಆ್ಯಕ್ಚುಲಿ ಅದು ಗೋಲ್ಡ್ದೇ ಮಾಡಿಸಿದ್ದೀನಿ. ಈಗ ನೆಕ್ಸ್ಟ್ ಅದು ಮುಖವಾಡ ಎಲ್ಲ ತೆಗಿತೀನಲ್ಲ, ನಾನು ಸ್ವಲ್ಪ ಇದರಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ತೊಗೊಂಬಂದಾಗ ನಿಮಗೆ ನೆಕ್ಸ್ಟ್ ಅದು ತೋರಿಸ್ತೀನಿ. ಇದು ಮನೇಲಿ ಇದ್ದಿದ್ದು ಅಷ್ಟೇ, ಇವಾಗ ಸದ್ಯಕ್ಕೆ ಶೇರ್ ಮಾಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ಈ ಫೆಸ್ಟಿವಲ್ ಸೀರೀಸ್ ನಡೀತಾ ಇರೋದ್ರಿಂದ ಸೊ ಫೆಸ್ಟಿವಲ್ ರಿಲೇಟೆಡ್ ವಿಡಿಯೋಸೇ ಬರುತ್ತೆ. ಸೊ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೂ ನೋಡಿ, ಇಷ್ಟ ಆಗಲಿಲ್ಲ ಅಂದರೂ ನೋಡಿ, ಇದೇ ಥರ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಓಕೆ, ಬಾಯ್.